64 ರೀತಿ ರೋಗಗಳು ಬರುತ್ತೆ ಮನುಷ್ಯರಿಗೆ ಅಂತ. ನಮಸ್ಕಾರ ವೀಕ್ಷಕರೇ. ಅಚ್ಯುತಾನಂದ ದಾಸ್ ಅವರ ಭವಿಷ್ಯ ಮಾಲಿಕಾದಲ್ಲಿದ್ದಂಥ ಕೆಲವಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲೂ ಮನುಷ್ಯ ಅವನ ಸಂಸ್ಕೃತಿಯಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಇನ್ನು ಅವನ ಸಂಸ್ಕೃತಿಗಳನ್ನ ಯಾವ ರೀತಿ ಬದಲಾಯಿಸ್ಕೊಳ್ತಾನೆ, ಯಾವ ರೀತಿ ಬದಲಾವಣೆಗಳು ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಪ್ರಪಂಚದಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇನ್ನು ನೆಕ್ಸ್ಟ್ ಅದರಲ್ಲಿದ್ದಂಥ ವಿಷಯಗಳು ಏನಂದರೆ ಪ್ರಕೃತಿ ಮತ್ತು ಪಂಚಭೂತಗಳಲ್ಲಿ ಬರುವಂಥ ಪರಿವರ್ತನೆಗಳು, ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರದಲ್ಲಿ ಯಾವ ಥರ ಬದಲಾವಣೆ ಆಗುತ್ತೆ, ಇನ್ನು ಪಂಚಭೂತ ನೀರು, ಗಾಳಿ, ಬೆಂಕಿ, ಆಕಾಶ ಇದರಲ್ಲೆಲ್ಲ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಈ ಭವಿಷ್ಯ ಮಾಲಿಕಾದಲ್ಲಿ ಕಾಲಜ್ಞಾನದಲ್ಲಿ ತಿಳಿಸಿದ್ರು. ಅಂಥ ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದರಲ್ಲಿ ಇವರು ತಿಳಿಸಿರೋ ವಿಷಯಗಳೇನೆಂದರೆ ಮಧ್ಯರಾತ್ರಿಯಲ್ಲಿ ಕೋಗಿಲೆಯು ಕೂಗುವುದು. ಮಾಮೂಲಿ ಗೂಬೆ ಕೂಗೋದನ್ನ ರಾತ್ರಿ ಹೊತ್ತು ಕೇಳಿದ್ದೀವಿ, ಇಲ್ಲಿ ಮಧ್ಯರಾತ್ರಿ ಹೊತ್ತು ಕೋಗಿಲೆ ಕೂಗುವ ಶಬ್ದಗಳು ಕೇಳಿಸುತ್ತೆ. ನೋಡ್ಬೇಕು, ಅದು ಊರುಗಳ ಕಡೆ ಕೋಗಿಲೆ ಗೂಡುಗಳು ಕಟ್ಕೊಂಡಿರುತ್ತಲ್ಲ ಅಂಥ ಜಾಗದಲ್ಲಿ ಏನಾದ್ರು ಕೂಗುತ್ತೇನೋ. ಈಗ ಸಿಟಿಗಳ ಕಡೆ ಅಂತೂ ಕೋಗಿಲೆಗಳು ತುಂಬಾ ಕಡಿಮೆ ಆಗಿದೆ, ಎಲ್ಲೂ ಕೂಡ ಕೋಗಿಲೆಗಳು ಸಿಗ್ತಾನೆ ಇಲ್ಲ, ಕಾಗೆಗಳೇ ಸಿಗ್ತಾ ಇಲ್ಲ. ಅಂದರೆ ಕೋಗಿಲೆ ಎಲ್ಲಿ ಸಿಗುತ್ತೆ, ಯಾವ ಕಡೆ ಕೂಗುತ್ತೋ ಎಲ್ಲಿ ಕೂಗುತ್ತೋ ಗೊತ್ತಿಲ್ಲ. ಬಟ್ ಇಂಥ ಸಂಗತಿಗಳು ನಡೆಯುತ್ತೆ ಅಂತಲೇ ಇವರು ತಿಳಿಸಿದ್ದು. ಇನ್ನು ಸಮಯವಲ್ಲದ ಸಮಯದಲ್ಲಿ ಮಾವಿನ ಗಿಡದಲ್ಲಿ ಹೂಗಳು ಬಿಡುವವು. ಅಂದರೆ ಮಾಮೂಲಿಯಾಗಿ ವಸಂತ ಕಾಲ, ಬೇಸಿಗೆ ಸಮಯ ಹತ್ತತ್ರ ಬರ್ತಾ ಇದ್ದಂಗೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇಂಥ ಟೈಮ್ನಲ್ಲಿ ಮಾವಿನ ಗಿಡದಲ್ಲಿ ಹೂವು ಬಿಡುತ್ತೆ. ಅದನ್ನು ಬಿಟ್ಟು ಬೇರೆ ಟೈಮ್ನಲ್ಲಿ ಹೂವುಗಳು ಬಿಡೋದಿಲ್ಲ. ಅದರಲ್ಲಿ ಸಮಯವಲ್ಲದ ಸಮಯದಲ್ಲಿ ಅಂದರೆ ಚಳಿಗಾಲದಲ್ಲಿ ಏನಾದರೂ ಮಾವಿನ ಗಿಡದಲ್ಲಿ ಹೂವು ಬಿಡುತ್ತೇನೋ ಇದ್ರ ಬಗ್ಗೆ ಮೆನ್ಷನ್ ಮಾಡಿದಾರೇನೋ, ಅಂಥದ್ದೆಲ್ಲ ನಡೆದಾಗ ನೋಡಬೇಕು. ಕೆಲವೊಂದು ಆಲ್ರೆಡಿ ನಡೀತಾ ಇರೋದ್ರಿಂದ, ಎಕ್ಸಾಂಪಲ್ ಬೇವಿನ ಮರದಲ್ಲಿ ಹಾಲು ಬರುತ್ತೆ ಅಂತ ಹೇಳಿದ್ರು, ಅದು ಕೂಡ ಹಾಸನ ಅರಕುಲಗೂಡು ಹತ್ರ ಯಾವುದೋ ಒಂದು ಊರಲ್ಲಿ ನಡೆದಿತ್ತು. ಬೇವಿನ ಮರದಲ್ಲಿ ಹಾಲು ಅನ್ನೋದು ಬಂದಿತ್ತು. ಇದೇ ರೀತಿ ಎಷ್ಟೋ ಸಂಗತಿಗಳು ನಡೆದಿದೆ. ಹುಣಸೆ ಮರದಲ್ಲಿ ಹೂವು ಬಿಟ್ಟಿರೋದು, ಈ ಥರದ್ದೆಲ್ಲ ನಡೆದೋಗಿದೆ. ಇನ್ನು ಇವರು ಬರೆದಿರೋ ಹಾಗೆ ಮಾವಿನ ಗಿಡದಲ್ಲಿ ಸಮಯವಲ್ಲದ ಸಮಯದಲ್ಲಿ ಹೂಗಳು ಬಿಡುವಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಇನ್ನು ಸಮಯವಲ್ಲದ ಸಮಯದಲ್ಲಿ ಬೇವಿನ ಗಿಡಗಳಲ್ಲಿ ಹೂ ಮತ್ತು ಕಾಯಿಗಳು ಬಿಡುವವು. ಮಾಮೂಲಿಯಾಗಿ ಹೇಳಿದ್ನಲ್ಲ, ಮಾವು ಬೇವು ಎರಡೂ ಕೂಡ ಯುಗಾದಿ ಹಬ್ಬಕ್ಕೆ ಅಂತ ಬರೋದು. ಯುಗಾದಿ ಟೈಮ್ನಲ್ಲಿ ಇದೆರಡೂ ಕೂಡ ಹೂ ಬಿಡುವಂಥದ್ದು. ಆದರೆ ಸಮಯವಲ್ಲದ ಸಮಯ ಅಂದರೆ ಅದು ಆಪೋಸಿಟ್ ಟೈಮಲ್ಲಿ ಇರ್ಬೋದು, ಅಂಥ ಟೈಮ್ನಲ್ಲಿ ಇದು ಹೂ ಬಿಡುತ್ತೆ. ಮಾವಿನ ಗಿಡ ಮತ್ತು ಬೇವಿನ ಗಿಡ ಎರಡು ಹೂವು ಮತ್ತು ಕಾಯಿಗಳನ್ನ ಬಿಡುತ್ತೆ ಅಂತಲೇ ಇವರು ತಿಳಿಸಿದ್ದಾರೆ. ಇನ್ನು ಬೇರೆ ಬೇರೆ ಗಿಡಗಳಲ್ಲಿ ವಿರುದ್ಧವಾಗಿ ಹಣ್ಣು ಮತ್ತು ಹೂಗಳು ಕಾಣಲು ಸಿಗುವವು. ಇದೇನಂದರೆ ಈಗ ಮಾವಿನ ಗಿಡದಲ್ಲಿ ಪಪಾಯ ಗಿಡದಲ್ಲಿ ಇನ್ನೊಂದು ಹಣ್ಣು, ಈ ಥರ ಬಿಡುವಂಥ ಚಾನ್ಸಸ್ ಇರುತ್ತೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಕಾರಣ ನಾನು ಯಾಕೆ ಹೇಳಿದೆ ಅಂದರೆ ಮಾವಿನ ಗಿಡದಲ್ಲಿ ಪಪಾಯ ಬಿಟ್ಟಿರೋದನ್ನ ಮೊನ್ನೆ ಯಾವುದೋ ಒಂದು ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೆ. ಅದು ಮಾವಿನ ಗಿಡನೇ, ಅದರಲ್ಲಿ ಪಪಾಯ ಹಣ್ಣು ಬಿಟ್ಟಿದೆ. ಇನ್ನು ಅದನ್ನು ಬಿಟ್ಟರೆ ಕ್ರಾಸ್ ಬ್ರೀಡಿಂಗ್ ಮಾಡ್ತಾ ಇದ್ದಾರೆ. ಆಪಲ್ ಗಿಡಕ್ಕೆ ಈ ಮಾವು, ಈ ಕಡೆ ಚೇಪೆಕಾಯಿ, ಈ ಥರ ಕ್ರಾಸ್ ಬ್ರೀಡಿಂಗ್ ಮಾಡೋದು. ಇನ್ನು ಬೇರೆ ಬೇರೆ ಥರ ಕ್ರಾಸ್ ಬ್ರೀಡಿಂಗ್ ಮಾಡಿ ಒಂದೇ ಗಿಡದಲ್ಲಿ 2-3 ಥರ ಹಣ್ಣು ಬಿಡುವಂಥ ವೆರೈಟಿಗಳನ್ನು ಕಂಡುಹಿಡ್ಕೊಂಡಿದ್ದಾರೆ. ಅದನ್ನು ಇವರು ಮೆನ್ಷನ್ ಮಾಡಿದರು ಆಗಿನ ಕಾಲಕ್ಕೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಾಲಜ್ಞಾನದಲ್ಲಿ ಏನು ತಿಳಿಸಿದ್ರು ಅದು ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ. ಇವಾಗಲೂ ನೀವು ಕ್ರಾಸ್ ಬ್ರೀಡಿಂಗ್ ಗಿಡಗಳನ್ನ ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು, ಕೆಲವಷ್ಟು ಕಡೆ ಸಿಗುತ್ತೆ. ಒಂದೇ ಗಿಡದಲ್ಲಿ 2-3 ಥರ ಹಣ್ಣುಗಳು ಬಿಡೋ ಹಾಗೆ ಕ್ರಾಸ್ ಬ್ರೀಡಿಂಗ್ ಮಾಡ್ತಾ ಇದ್ದಾರೆ. ಕಟಿಂಗ್ ಮಾಡಿ ಅಲ್ಲಿ ಇನ್ನೊಂದು ಕಾಂಡನ ಸೇರಿಸಿ ಅದರಿಂದ ಹಣ್ಣು ಬಿಡೋ ರೀತಿ ಮಾಡ್ತಾ ಇದ್ದಾರೆ. ಅಂಥ ವಿಷಯಗಳು ಇದರಲ್ಲಿದೆ. ಇನ್ನು ಬಿದಿರಿನ ಗಿಡಗಳಲ್ಲಿ ಧಾನ್ಯಗಳು ಬೆಳೆಯುವುದು. ಬಿದಿರಿನ ಗಿಡದಲ್ಲಿ ಧಾನ್ಯ ಅಂದರೆ ಬಿದಿರು ಅನ್ನೋದು ಯಾವಾಗಲೂ ಎಲ್ಲರೂ ಅಂತ ಯೂಸ್ ಮಾಡ್ತಾ ಇದ್ವಿ. 99% ಬಿದಿರು ಅನ್ನೋದನ್ನು ಆಗಿನ ಕಾಲದಿಂದಲೂ ಮನೆಗೆ ಸಪೋರ್ಟಿಂಗೋಸ್ಕರ, ಇನ್ನು ಬೇರೆ ಬೇರೆ ನಮಗೆ ಬೇಕಾಗಿರೋ ಯುಟೆನ್ಸಿಲ್ಸ್, ಮನೆಗೆ ಬೇಕಾಗಿರೋಂಥ ಉಪಕರಣಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಬಳಸ್ತಾ ಇದ್ವಿ. ಆದರೆ ಅದರಲ್ಲಿ ಧಾನ್ಯ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಧಾನ್ಯಗಳಿಗೆ ಆಲ್ರೆಡಿ ಬಿಡ್ತಾ ಇದೆ. ಬಿದಿರಿನ ಅಕ್ಕಿ ಅಂತ ಬಿಡ್ತಾ ಇದೆ, ಅದನ್ನು ಆಲ್ರೆಡಿ ಜನ ತಿಂತಾ ಇದ್ದಾರೆ. ಅದ್ರ ಜೊತೆಗೆ ಬಿದಿರಿನ ಚಿಗುರು ಇದನ್ನೆಲ್ಲ ತಿನ್ನೋದಕ್ಕೆ ಜನ ಶುರು ಮಾಡಿದ್ದಾರೆ. ಈಗ ಏನೇನು ತಿಂತಾ ಇದ್ದಾರೆ ಜನ ಅನ್ನೋದೇ ಹೇಳೋದಕ್ಕಾಗೋದಿಲ್ಲ, ಎಲ್ಲನೂ ತಿನ್ನೋದಕ್ಕೆ ಜನ ಶುರು ಮಾಡಿಬಿಟ್ಟಿರೋದ್ರಿಂದ. ಇನ್ನು ಭೂಮಿಯಲ್ಲಿ ಬೆಳೆಗಳಿಗೆ ಕೀಟಗಳು ಹತ್ತುವವು. ಕೀಟಗಳು ಹತ್ತೋದು ಕಾಮನ್ ಬಿಡಿ, ಇದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಮಾಮೂಲಿಯಾಗಿ ಎಲ್ಲ ಬೆಳೆಗಳಿಗೂ ಕೀಟಗಳು ಹತ್ತುತ್ತೆ. ಅದರಲ್ಲೂ ಈಗ ಕೆಲವೊಂದು ಕಡೆ ತೆಂಗಿನ ಮರಗಳಿಗೆ ಒಂದು ರೋಗ ಬರ್ತಾ ಇದೆ, ತೆಂಗಿನ ಗರಿಗಳು ಪೂರ್ತಿಯಾಗಿ ಒಣಗೋಗ್ತಾ ಇದೆ. ನಾನು ರೀಸೆಂಟಾಗಿ ಮಳವಳ್ಳಿ ಸರೌಂಡಿಂಗ್ ಹೋಗಿದ್ದಾಗಲೂ, ಇನ್ನು ಕನಕಪುರ ಸರೌಂಡಿಂಗು ಈ ಕಡೆ ಎಲ್ಲ ಇಂಥ ಕಾಯಿಲೆಗಳು ಕಾಣಿಸ್ಕೊಂಡಿದೆ. ಯಾವುದೋ ಒಂದು ಹುಳದಿಂದ ಈ ಕಾಯಿಲೆ ಅನ್ನೋದು ಸ್ಪ್ರೆಡ್ ಆಗ್ತಾ ಇದೆ. ಅದನ್ನು ಇವರು ಮೆನ್ಷನ್ ಮಾಡಿದ್ದಾರೆ. ಈ ಥರ ಕೀಟಗಳ ಬಾಧೆ ಅನ್ನೋದು ಎಲ್ಲ ಬೆಳೆಗಳಲ್ಲೂ ಬಂದಿದೆ, ಆಗಿನ ಕಾಲದಿಂದನೂ ಇದೆ, ಈಗಲೂ ಇದೆ. ಅಲ್ಲಲ್ಲಿ ಕೀಟಗಳು ಭೂಮಿಯಲ್ಲಿ ಹೆಚ್ಚು ಮತ್ತು ಕಡಿಮೆ ಆಗುವುದರಿಂದ ಧಾನ್ಯವು ಕಡಿಮೆ ಬೆಳೆಯುವುದು.
ಇಳುವರಿ ಅನ್ನೋದು ಬರೋದಿಲ್ಲ ಅಂತ ತಿಳಿಸಿದ್ದಾರೆ. ಈಗ ನೋಡ್ತಾ ಇದೀವಲ್ಲ, ಇಳುವರಿ ಅನ್ನೋದು ಆಲ್ರೆಡಿ ಕಡಿಮೆ ಆಗೋಗ್ಬಿಟ್ಟಿದೆ. ಜನ ಆಹಾರಕ್ಕೆ ಒದ್ದಾಡ್ತಾ ಇದ್ದಾರೆ. ರೈತರು ಅವರು ಬೆಳೆದಿರೋ ಬೆಳೆಗೆ ಬೆಲೆ ಸಿಗೋದಿಲ್ಲ ಅಂತ ಎಷ್ಟೋ ಜನ ರೈತರ ಕೆಲಸನೇ ಬಿಟ್ಬಿಡ್ತಾ ಇದ್ದಾರೆ. ಇನ್ನು ಅವರು ಒಂದು 5 ಟನ್ ಬರುತ್ತೆ ಅಂತ ಲೆಕ್ಕಾಚಾರ ಇಟ್ಕೊಂಡಿದ್ರೆ ಈಗ ಒಂದು 3 ಟನ್ಗೂ ಇಳಿದಿದೆ. ಕೆಲವೊಂದು ಕಡೆ ಭೂಮಿಯ ಫಲವತ್ತತೆನೇ ಬದಲಾಗ್ತಾ ಇದೆ, ಅದರಿಂದ ಇಳುವರಿ ಅನ್ನೋದು ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅನೇಕ ಸ್ಥಳಗಳಲ್ಲಿ ಬರಗಾಲ ಇರುವುದು ಈಗ ಆಲ್ರೆಡಿ ನೋಡ್ಬಿಟ್ಟಿದೀವಿ. ನಮ್ಮ ಕರ್ನಾಟಕ ಲೆವೆಲ್ಗೆ ಲೆಕ್ಕ ಹಾಕೊಳ್ಳೋದಾದ್ರೆ ನಾರ್ತ್ ಕರ್ನಾಟಕ ಯಾವ ಥರ ಬರಗಾಲದಲ್ಲಿ ಒದ್ದಾಡ್ತಾ ಇದೆ. ನಾರ್ತ್ ಕರ್ನಾಟಕ ಜೊತೆ ಬೇರೆ ಬೇರೆ ರಾಜ್ಯಗಳಲ್ಲೂ ನೋಡ್ಬೋದು. ಅದನ್ನ ಬಿಟ್ಟರು ಬೇರೆ ಬೇರೆ ದೇಶಗಳಲ್ಲೂ ಬರಗಾಲದಿಂದ ಜನ ಆಹಾರಕ್ಕೆ ಒದ್ದಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಫ್ರಾನ್ಸ್ ಆಗ್ಬೋದು, ಪಾಕಿಸ್ತಾನ, ಈ ಕಡೆ ಶ್ರೀಲಂಕಾ, ನಮಗೆ ಗೊತ್ತಿರೋ ಸುತ್ತಮುತ್ತ ರಾಷ್ಟ್ರಗಳಲ್ಲಿ ಈ ಥರ ಇದೆ. ಇನ್ನು ಗೊತ್ತಿಲ್ಲದೆ ಇರೋ ದೇಶಗಳಲ್ಲಿ ಯಾವ ಥರ ಬರಗಾಲ ಕಾಡ್ತಾ ಇರ್ಬೋದು. ಸಿಡಿಲಿನಿಂದ ಬಹಳಷ್ಟು ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿ ಜೀವ ಜಂತುಗಳು ಅಸುನೀಗುವವು. ಸಿಡಿಲಿ ಒಡೆದು ಮನುಷ್ಯರು ಸಾಯ್ತಾರೆ, ಪ್ರಾಣಿ ಪಕ್ಷಿಗಳು ಸಾಯ್ತಾರೆ ಅಂತ ಇದರಲ್ಲಿ ತಿಳಿಸಿದ್ದಾರೆ. ನಾರ್ಮಲ್ ಆಗಿ ಸಿಡಿಲು ಎಲ್ಲ ಕಡೆ ಹೊಡೆಯೋದಿಲ್ಲ, ಮಾರ್ಗಗಳಿಗೆ ಹೊಡಿತಾ ಇತ್ತು, ಇನ್ನು ಕಬ್ಬಿಣದ ಕಂಬಗಳಿಗೆ ಹೊಡಿತಾ ಇತ್ತು. ಆದರೆ ಇದರಿಂದ ಮನುಷ್ಯರು ಸಾಯ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ನೋಡಿದ್ದೀವಿ, ರೀಸೆಂಟಾಗೂ ಕೂಡ ಎಷ್ಟೋ ಜನ ಮರದ ಕೆಳಗೆ ನಿಂತಿದ್ದವರು ಗುಂಪಲ್ಲಿ ಸಿಡಿಲು ಹೊಡೆದು ಸತ್ರು ಅಂತ ಎಷ್ಟೋ ಸಲ ಪೇಪರಲ್ಲೂ ಬಂದಿದೆ. ಇನ್ನು ಮೊನ್ನೆ ಕೂಡ ಒಂದು ಪೇಪರಲ್ಲಿ ನೋಡ್ತಾ ಇದ್ವಿ, ಆನೆಗೆ ಸಿಡಿಲು ಹೊಡೆದು ಸತ್ತಿದೆ ಅನ್ನೋದು ಬಂದಿತ್ತು. ಈ ಥರದ್ದೆಲ್ಲ ಪ್ರಾಣಿಗಳು ಕೂಡ ಸಾಯ್ತವೆ ಸಿಡಿಲಿನಿಂದ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಅಂಥದ್ದು ಈಗ ನೋಡ್ತಾ ಇದ್ದೀವಿ. ಗೋಮಾತೆಯು ಬರದಿಂದ ಅಸುನೀಗುವವು. ಹಸುಗಳು ತಿನ್ನೋದಕ್ಕೆ ಆಹಾರ ಇಲ್ಲದೆ ಬರದಿಂದ ಹಸುಗಳು ಪ್ರಾಣ ಬಿಡ್ತವೆ ಅಂತ ತಿಳಿಸಿದ್ದಾರೆ. ನಾರ್ಮಲ್ ಆಗಿ ಹಸುಗಳನ್ನ ಎಲ್ಲ ಕಡೆ ಅವರೇ ಸಾಕಿರ್ತಾರೆ. ಕೆಲವೊಂದು ಕಡೆ ಈ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ, ಇನ್ನು ಬೇರೆ ಬೇರೆ ಕೆಲವೊಂದು ಭಾಗಗಳಿದೆ, ಅಲ್ಲಿ ನಾಟಿ ಹಸುಗಳನ್ನ ಯಾರೂ ಕೂಡ ಕಟ್ಟಾಕೋದಿಲ್ಲ, ಬಿಟ್ಬಿಟ್ಟಿರ್ತಾರೆ. ಕಾಡುಗಳಲ್ಲಿ ಮೇಯ್ಕೊಳ್ಳುತ್ತೆ, ಅಲ್ಲಿಗೆ ಬರುತ್ತೆ ವಾಪಸ್ಸು ಮನೆಗೆ, ಅಲ್ಲಿ ಹಾಲು ಕರ್ಕೊಳ್ತಾರೆ, ಮತ್ತೆ ಹೋಗುತ್ತೆ, ಎಲ್ಲೋ ಮೇಯ್ತಾ ಇರುತ್ತೆ, ಯಾವಾಗಲೋ ಬರುತ್ತೆ. ಈ ಥರದ್ದೆಲ್ಲ ಎಷ್ಟೋ ಹಸುಗಳಿದೆ. ಅಂಥ ಸಂತತಿಗಳೆಲ್ಲ ಬರಗಾಲದಿಂದ ಸಾಯ್ತವೆ ಅಂತ ತಿಳಿಸಿದ್ದಾರೆ. ಮನುಷ್ಯ ಮತ್ತು ಜೀವ ಜಂತುಗಳಿಗೆ ಗುರುತಿಸಲಾಗದಂಥ ರೋಗಗಳು ಹರಡುವವು. ಮನುಷ್ಯರಿಗೆ ಗೊತ್ತಾಗದೇ ಇರೋ ಅಂಥ ರೋಗಗಳು ಇನ್ನು ಜೀವ ಜಂತುಗಳಿಗೆ, ಪ್ರಾಣಿಗಳಿಗೆ ಇಂಥ ಕಾಯಿಲೆಗಳು ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ನೋಡ್ತಾ ಇದ್ದೀವಿ, ಮನುಷ್ಯರಿಗೆ ಕರೋನಾ ಬಂತು, ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಅಂಥ ಕರೋನಾ ಬಂತು. ಇನ್ನು ಹಿಂದಿನ ದಿನಗಳಲ್ಲಿ ಲೆಕ್ಕ ಹಾಕೊಳ್ಳೋದಾದರೆ H1N1 ಬಂತು. ಇದು 600 ವರ್ಷದ ಮುಂಚೆ ಬರ್ತಿರೋ ಆಗಿರೋದ್ರಿಂದ ಕಾಲರಾ ಅನ್ನೋದು ಬಂದಿದ್ದು ರೀಸೆಂಟಾಗಿ ಒಂದು 100 ವರ್ಷದ ಮುಂಚೆ. ಅದಾದಮೇಲೆ ಎಷ್ಟೋ ಕಾಯಿಲೆಗಳು ಮನುಷ್ಯರು ಹೆಸರೇ ಕೇಳಿರ್ಲಿಲ್ವೇನೋ ಅಂಥ ಕಾಯಿಲೆಗಳೆಲ್ಲ ಬಂದೋಯ್ತು. ಈಗ ರೀಸೆಂಟಾಗಿ ನಾವು ನೋಡ್ತಾ ಇದ್ದೀವಿ, ಡೆಂಗ್ಯೂ ನೋಡ್ತಾ ಇದ್ದೀವಿ, ಚಿಕನ್ಗುನಿಯಾ, ಇನ್ನು ಬೇರೆ ಬೇರೆ ಈ ಥರ ಕಾಯಿಲೆಗಳು ಕಾಡ್ತಾ ಇರೋದನ್ನ ಜನ ನೋಡ್ತಾ ಇದ್ದೀವಲ್ಲ. ಇಂಥ ಕಾಯಿಲೆಗಳು ಬರುತ್ತೆ ಮನುಷ್ಯರಿಗೆ ಅಂತ ಅವ್ರು ಬರೆದಿದ್ರು. ಇನ್ನು ಅದ್ರ ಜೊತೆಗೆ ಪ್ರಾಣಿಗಳಿಗೆ ಬರುತ್ತೆ ಅಂತ ಬರೆದಿದ್ರು. ಕೋಳಿ ಜ್ವರ, ಹಕ್ಕಿ ಜ್ವರ ನೋಡಿದ್ದೀವಿ, ಹಂದಿ ಜ್ವರ, ಇನ್ನು ಬ್ಯಾಟ್ಗಳಲ್ಲಿ ವಿಚಿತ್ರವಾದ ಕಾಯಿಲೆ, ಇಷ್ಟೋ ಪ್ರಾಣಿಗಳಿಗೆ ಯಾವುದಾದೋ ರೀತಿ ಕಾಯಿಲೆಗಳು ಬರ್ತಾ ಇದೆ. ನಾಯಿಗಳಲ್ಲಿ ಯಾವ ಥರ ಕಾಯಿಲೆ ಬರ್ತಾ ಇದೆ, ಕೋತಿಗಳಿಗೆ ಎಷ್ಟೋ ಕಾಯಿಲೆಗಳು ಬರ್ತಾ ಇದೆ. ಈ ಥರ ಪ್ರಾಣಿಗಳಿಗೂ ಕಾಯಿಲೆಯಿಂದ ನೋವಾಗುತ್ತೆ, ತೊಂದರೆ ಆಗುತ್ತೆ, ಪ್ರಾಣ ಬಿಡ್ತವೆ ಅಂತಲೇ ಇವರು ಮೆನ್ಷನ್ ಮಾಡಿದರು. ಅಂಥದ್ದೆಲ್ಲ ಈಗ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಪೃಥ್ವಿಯಲ್ಲಿ 64 ಪ್ರಕಾರದ ರೋಗಗಳು ಹರಡುವುದು. ಅಂದರೆ 64 ರೀತಿ ಕಾಯಿಲೆಗಳು ಪೃಥ್ವಿನಲ್ಲಿ ಬರುತ್ತೆ ಅಂತ ಇವರು ಮೆನ್ಷನ್ ಮಾಡಿದರು. ಈಗ ಆಲ್ರೆಡಿ ನಾವು ನೋಡಿದಂಗೆ ಏನಿಲ್ಲ ಅಂದ್ರೂ ಒಂದು 25ರಿಂದ 30 ರೀತಿ ಕಾಯಿಲೆಗಳು ಕಣ್ಮುಂದೆ ನೋಡ್ಬಿಟ್ಟಿದ್ದೀವಿ. ಅದನ್ನು ಬಿಟ್ಟು ಇನ್ನೂ ಜಾಸ್ತಿ ಕಾಯಿಲೆಗಳು ದಿನೇ ದಿನೇ ಜಾಸ್ತಿ ಆಗ್ತವೆ ಅಂತಲೇ ಇವರು ಮೆನ್ಷನ್ ಮಾಡಿದ್ದಾರೆ. ಈಗ ನೋಡ್ತಾ ಇದ್ದೀವಿ, ಹೊಸ ಕಾಯಿಲೆಗಳ ಹೆಸರುಗಳು ಕೇಳ್ತಾ ಇದ್ದೀವಿ. ಅದ್ರ ಜೊತೆ ಈಗ ಬರ್ತಾ ಇರೋವಂಥದ್ದು ನೀವು ನೋಡ್ಬೋದು. ಮೊನ್ನೆ ಕೂಡ ಝೀಕಾ ವೈರಸ್ ಬಗ್ಗೆ ಒಂದು ಪ್ರೋಗ್ರಾಮಲ್ಲಿ ನಿಮಗೂ ತಿಳಿಸಿದ್ದೆ. ಝೀಕಾ ಆದಮೇಲೆ ಹಂದಿ ಜ್ವರದ್ದು ತಿಳಿಸಿದ್ದೆ. ಅದ್ರ ಜೊತೆಗೆ ಇನ್ನೊಂದು ವೈರಸ್ ಶುರುವಾಗಿದೆ, ಮೆದುಳು ತಿನ್ನೋ ಅಮೀಬಾ ಅಂತ. ಈ ಥರದ್ದೆಲ್ಲ ಹೊಸ ಕಾಯಿಲೆಗಳು ಬರ್ತಾ ಇದೆ. ಅದನ್ನೇ ಇವರು ಮೆನ್ಷನ್ ಮಾಡಿದ್ದು. 64 ರೀತಿ ರೋಗಗಳು ಬರುತ್ತೆ ಮನುಷ್ಯರಿಗೆ ಅಂತ. ಋತುಗಳು ಸಮಯವಿಲ್ಲದೆಯೇ ಪರಿವರ್ತನೆ ಆಗುವುದು ಮತ್ತು ಕೇವಲ 13 ದಿನಗಳಲ್ಲೇ 6 ಋತುಗಳು ಭೋಗವಾಗುವುದು. ಋತುಗಳು 6 ಋತುಗಳು 13 ದಿನದಲ್ಲಿ ಮುಗಿದೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾವ ಋತುಗಳು ಅಂತ ನಾವು ಕೇಳಿರ್ತೀವಿ. 2 ತಿಂಗಳಿಗೆ ಒಂದ್ಸಲ ಋತುಗಳು ಚೇಂಜ್ ಆಗ್ತಾ ಇರ್ತವೆ. ಅದರಲ್ಲಿ ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರತ್ ಋತು, ಹೇಮಂತ ಋತು, ಶಿಶಿರ ಋತು ಅಂತ ಎಲ್ಲರಿಗೂ ಗೊತ್ತಿರೋದು. ಪಂಚಾಂಗ ನೋಡೋರಿಗಂತೂ ಈ ವಿಷಯಗಳು ಗೊತ್ತಿರುತ್ತೆ. ಇನ್ನು ಈ ಮಾಸಗಳಿಗೆ ಕೆಲವಷ್ಟು ಋತುಗಳನ್ನ ಇಟ್ಟಿದ್ದಾರೆ. ಎಕ್ಸಾಂಪಲ್ ವಸಂತ ಋತು, ಚೈತ್ರ ಮತ್ತು ವೈಶಾಖ ಮಾಸ, ಇನ್ನು ಜ್ಯೇಷ್ಠ, ಆಷಾಢದಲ್ಲಿ ಗ್ರೀಷ್ಮ ಋತು. ಈ ಥರದ್ದು ಕೆಲವಷ್ಟು ಋತುಗಳಿದೆ. ಅಂಥ ಋತುಗಳು 13 ದಿನಗಳಲ್ಲಿ 6 ಋತುಗಳು ಭೋಗವಾಗಿ ಹೋಗುತ್ತೆ ಅಂತ ತಿಳಿಸಿದ್ದಾರೆ. ನದಿಗಳಲ್ಲಿ ಅಕಾಲಿಕ ಮಹಾಪೂರ ಬರುವುದು.
ಅಂದರೆ ನದಿಗಳಲ್ಲಿ ಪ್ರವಾಹಗಳು ಒಂದೇ ಸಲ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ನಾರ್ಮಲ್ ಆಗಿ ಪ್ರವಾಹಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಕಾರಣ ಡ್ಯಾಮ್ಗಳನ್ನ ಕಟ್ಕೊಳ್ತಾ ಇದ್ದೀವಿ, ಇನ್ನು ನದಿ ಹರಿಯೋ ದಿಕ್ಕನ್ನ ಬದಲಾಯಿಸಿದ್ದೀವಿ. ಇದರಿಂದ ಯಾವಾಗ ಎಲ್ಲಿ ಪ್ರವಾಹ ಬರುತ್ತೆ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಈಗ ಅಸ್ಸಾಂ ಕಡೆ ಅಂತೂ ನೋಡ್ತಾ ಇದ್ದೀವಲ್ಲ, ಇತ್ತೀಚಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಪ್ರವಾಹ ಅನ್ನೋದು ಬಂದು ಮನುಷ್ಯನ ಕೊಚ್ಕೊಂಡು ಹೋಗ್ತಾ ಇದೆಯಲ್ಲ, ಅಂಥದ್ದನ್ನು ನಾವು ನೋಡಿ ಅರ್ಥ ಮಾಡ್ಕೋಬೇಕು. ಇನ್ನು ಕರ್ನಾಟಕದಲ್ಲೂ ಎಷ್ಟೋ ಕಡೆ ನದಿಗಳು ಉಕ್ಕಿ ಹರಿದು ಪ್ರವಾಹಗಳಾಗ್ತಾ ಇದೆ. ಅಂಥದ್ದು ಇಲ್ಲಿ ಇವರು ಮೆನ್ಷನ್ ಮಾಡಿದರು, ನದಿಗಳಲ್ಲಿ ಅಕಾಲಿಕ ಪ್ರವಾಹಗಳು ಬರುತ್ತೆ. ಸೂರ್ಯನ ಕಿರಣಗಳು 10 ಪಟ್ಟು ಹೆಚ್ಚಿಗೆ ಪ್ರಕಾಶಮಾನವಾಗುವವು. ಸೂರ್ಯನ ಬೆಳಕು ಭೂಮಿಗೆ ಬೀಳುವಂಥದ್ದು 10 ಪಟ್ಟು ಜಾಸ್ತಿ ಆಗುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ. ನಾರ್ಮಲ್ ಆಗಿ ಮೊದಲೆಷ್ಟು ಸೂರ್ಯನ ಬೆಳಕು ಭೂಮಿಗೆ ಬೀಳ್ತಾ ಇತ್ತು, ಸೋಲಾರ್ ವೇವ್ ಅಂತ ನಾವು ಅದನ್ನೇ ಹೇಳ್ತಾ ಇದ್ದಿದ್ದು. ಸೋಲಾರ್ ವೇವಿಂದ ಭೂಮಿಗೆ ತೊಂದರೆ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ರಲ್ಲ, ಅಂಥ ಸೋಲಾರ್ ವೇವ್ ಭೂಮಿಗೆ ತಟ್ಟಬಹುದು. ಅದು ತಟ್ಟಿದ್ರೆ ಏನೇನಾಗುತ್ತೆ ಅನ್ನೋದನ್ನ ಕೂಡ ಸೈಂಟಿಸ್ಟ್ಗಳು ಲೆಕ್ಕ ಹಾಕೋದಕ್ಕಾಗೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟು ಭೂಮಿಗಾಗುತ್ತೆ. ಅದನ್ನೇ ಇವರು ಮೆನ್ಷನ್ ಮಾಡಿ ತಿಳಿಸಿದ್ರು, ಸೂರ್ಯನ ಕಿರಣಗಳ 10 ಪಟ್ಟು ಇರೋವಂಥ ಕಿರಣಗಳು ಭೂಮಿಗೆ ಮುಟ್ಟುತ್ತೆ. ಅದು ಮುಟ್ಟಿದ್ರೆ ಏನಾಗ್ಬೋದು, ನಾರ್ಮಲ್ ಆಗಿ ನಾವು ನೋಡಿದ್ದು 24 ಡಿಗ್ರಿ 25 ಡಿಗ್ರಿ ಬಿಸಿ ಮುಟ್ಟಿದ್ರೇ ಆವ್ರೇಜ್ ಅಂದ್ಕೊಳ್ತಾ ಇದ್ವಿ. ಈಗ 38 ಕೆಲವೊಂದು ಕಡೆ ಮುಟ್ತಾ ಇದೆ. ಇನ್ನು ಡೆಲ್ಲಿ ಕಡೆ ನೋಡಿದ್ವಿ 45-60ಕ್ಕೂ ಹೋಗಿತ್ತು. ಅಂಥ ಟೆಂಪ್ರೇಚರ್ನ ಮನುಷ್ಯ ತಡ್ಕೊಳಕ್ಕಾಗಿಲ್ಲ. ಡಬಲ್ಗೆ ಹೋದ್ರೇ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನು 10 ಪಟ್ಟು ಹೋದರೆ ಯಾವ ಮಟ್ಟಕ್ಕೆ ಇರ್ಬೋದು ಬಿಸಿ ತಟ್ಟೋದು ಭೂಮಿಗೆ, ಅದನ್ನು ತಡ್ಕೊಳ್ಳೋದಕ್ಕಾಗುತ್ತಾ? ಅಂಥ ವಿಷಯಗಳು ನಡೀತವೆ. ಇದೆಲ್ಲ ಕಲಿಯುಗದ ಕೊನೆಯ ಲಕ್ಷಣಗಳು, ಅಂದರೆ ಪ್ರಕೃತಿನಲ್ಲಿ ಆಗುವಂಥ ಬದಲಾವಣೆಗಳು. ನಾನು ಹಿಂದಿನ ಪ್ರೋಗ್ರಾಮಲ್ಲಿ ನಿಮಗೆ ಮನುಷ್ಯರು ಯಾವ ರೀತಿ ಸಂಸ್ಕೃತಿಗಳನ್ನ ಬದಲಾಯಿಸ್ಕೊಳ್ತಾರೆ ಅಂತ ತಿಳಿಸಿದ್ದೆ. ಇದರಲ್ಲಿ ಪ್ರಕೃತಿಯಿಂದ ಯಾವ ರೀತಿ ಬದಲಾವಣೆಗಳು ಆಗುತ್ತೆ, ಇದರಿಂದ ಮನುಷ್ಯರಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಇದೇ ಥರ ಎಷ್ಟೋ ವಿಷಯಗಳನ್ನ ಬರೆದಿದ್ದಾರೆ. ಆ ವಿಷಯಗಳನ್ನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಮುಂದಿನ ದಿನದಲ್ಲಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬಾಯ್.